ನಾವಲ್ಲ ಸರ್, ನೀವೇ ಹೊತ್ಕೊಂಡು ಉರಿತಾ ಇದ್ದೀರಾ. ಸೋಶಿಯಲ್ ಮೀಡಿಯಾದಲ್ಲಿ ನೀವು ಹೊತ್ಕೊಂಡು ಉರಿತಾ ಇದ್ದೀರಾ. ಸೋಶಿಯಲ್ ಮೀಡಿಯಾದಲ್ಲಿ ನಾವು ಹೊತ್ಕೊಂಡು ಉರಿತಾ ಇಲ್ಲ. ಯಾರೋ ಇರೋ 4 ಜನ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಇವಾಗ ಅವ್ರು ಹೇಳಿದ್ರು ಡೆವಿಲ್ ಅಲ್ಲಿ ಆಗಿತ್ತು ಅನ್ನೋ ಮಾತಾಡಿದ್ರೆ ನಾನು ಪ್ರಶ್ನೆ ಮಾಡಕ್ಕೆ ನೀವು ಟೈಮ್ ಕೊಡಿ. ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಡಬೇಕಲ್ಲ. ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಹೌದಾ ಅಲ್ವಾ? ಹೌದು. ಮತ್ತೆ ನಾವು ಮೀಡಿಯಾದವರು ಮಾಡಿದ್ದಾರೆ. ಮೀಡಿಯಾದವರು ತಿಳ್ಕೋಬೇಕು. ಸೋಶಿಯಲ್ ಮೀಡಿಯಾದವರು ತಪ್ಪು ಮಾಡ್ತಾ ಇದ್ದಾರೆ. ನೀವೇ ತಪ್ಪು ಮಾಡ್ತಾ ಇದ್ದೀರಾ. ಸೋಶಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ನೀವೇ ತಪ್ಪು ಮಾಡ್ತಾ ಇದ್ದೀರಾ. ನೀವೇ ತಪ್ಪು ಮಾಡ್ತಾ ಇದ್ದೀರಾ. ನೀವು ತಪ್ಪು ಮಾಡಬಾರ್ದು. ಸೋಶಿಯಲ್ ಮೀಡಿಯಾದಾಗೋದನ್ನ ನೀವು ಅನಾಲಿಸಿಸ್ ಮಾಡಬೇಕು. ಅದ ನಂತರ ಮೇಡಮ್ ಬಿಡಿ ಮೇಡಮ್. ಸಂಜಯ್ ಸರ್ ಒಂದು ನಿಮಿಷ. ಅಲ್ಲ ಹೇಳಿದ್ರೆ ಗೊತ್ತಾ ಬ್ರದರ್, ಇಲ್ಲಿ ನೋಡಿ ನೀವು ವಿಜಯಲಕ್ಷ್ಮಿ ಮೇಡಮ್ ಯಾವಾಗ ಮಾಡೋದು? ನೀವು ಮಾತಾಡ್ತಿರೋದು ತಪ್ಪಿಲ್ಲ, ಆಯ್ತು ಒಪ್ಕೊಳ್ಳೋಣ. ಬಟ್ ಡಿ ಬಾಸ್ ಫ್ಯಾನ್ಸ್ ಬರ್ದಾಕಿರೋದು ಮಾತ್ರ ಯಾಕೆ ತೋರಿಸ್ತಾ ಇದೀರ ಅಂತ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ನೀವು ಮಾತಾಡ್ತಿರೋದ್ರಲ್ಲಿ ಚರ್ಚೆ ಮಾಡ್ತಿರೋದು ತಪ್ಪಿಲ್ಲ, ಬಟ್ ಡಿ ಬಾಸ್ ಫ್ಯಾನ್ಸ್ ಬರ್ದು ಹಾಕಿರೋದನ್ನ ಮಾತ್ರ ಯಾಕೆ ತೋರಿಸ್ತಾ ಇದೀರಾ? ಯಾಕೆ ಸುದೀಪ್ ಫ್ಯಾನ್ಸ್ ಹಾಕಿರೋದು ಯಾಕೆ ತೋರಿಸ್ತಾ ಇಲ್ಲ? ಸುದೀಪ್ ಅವ್ರ ಫ್ಯಾನ್ಸ್ ತೋರಿಸಿ. ಪೋಸ್ಟ್ಗಳನ್ನ ಹಾಕಿದ್ದಾರೆ, ದಯವಿಟ್ಟು ಡಿಸ್ಪ್ಲೇ ಮಾಡಿ. ತಗೊಂಡಿರಲ್ಲ ರೀ, ಈಗ ಬೇಕಿದ್ರೆ ಹಾಕ್ತಾರೆ ನೋಡಿ. ಬಿಡಿ ಸ್ಕ್ರೀನ್ ಶಾಟ್ ತಗೊಂಡಿರಲ್ಲ ಅದನ್ನ. ದರ್ಶನ್ ಫ್ಯಾನ್ಸ್ ಅತಿ ಹೆಚ್ಚಾಗಿ ಆಕ್ಟಿವ್ ಮೇಡಮ್ ನವರೇ, ಆ ತರ ಯಾವ್ದು ನೋಡಿ ನೀವು ತಡೀರಿ ನೋಡಿ, ನಿಮ್ಮ ಮಾತು ಹೇಳಕ್ ಹೋಗ್ಬೇಡಿ. ಮೊನ್ನೆ ಇದೇ ಸುದೀಪ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಒಂದ್ ನಿಮಿಷ ಕೇಳ್ರಿ, ಇಲ್ಲಿ ಸುದೀಪ್ ಅವ್ರ ಮೇಲೆ ಇದೇ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ. ಯಾವ್ದು ಬಿಗ್ ಬಾಸ್ ಸಂಬಂಧಪಟ್ಟಂತೆ ಯಾವ್ದು ಸಂಧ್ಯಾ ನಾಗರಾಜ್ ಅನ್ನೋ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಆ ಮಹಿಳೆ ಅಕೌಂಟ್ ಒಂದು ಸರಿ ನೋಡಿ ತೆಗೆದು ಯಾವ ತರ ಸುದೀಪ್ ಅವ್ರ ಫ್ಯಾನ್ಸ್ ಗಳು ಯಾವ ಲೆವೆಲ್ಗೆ ಎಷ್ಟು ಅಟ್ಯಾಕ್ ಮಾಡಿದ್ದಾರೆ. ಆ ಅಮ್ಮ ಎಲ್ಲೆಲ್ಲ ಹೋಗ್ಬೇಕಾದ್ರೆ ಯಾವ ತರದಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಗೊತ್ತಾಯ್ತಾ? ಇಲ್ಲಿ ದರ್ಶನ್ ಅವ್ರ ಫ್ಯಾನ್ಸ್ ಮಾತ್ರ ಅಲ್ಲ, ನೀವು ಅದನ್ನ ಯಾಕೆ ನೋಡಲ್ರಿ ಸರ್? ನಿಮ್ ಕ್ಲಾರಿಟಿ ಏನು ಸರ್? ಎಲ್ಲ ಹೆಣ್ಮಕ್ಳ ಬಗ್ಗೆ ಸುದೀಪ್ ಅಂತ ಹೆಸರು ಎಲ್ಲಾರು ನೋಡಿ, ಎಲ್ಲರಲ್ಲೂ ಕೆಟ್ಟವರಿದ್ದಾರೆ, ಎಲ್ಲರಲ್ಲೂ ಒಳ್ಳೆಯವರಿದ್ದಾರೆ, ಎಲ್ಲರಲ್ಲೂ ಇದ್ದಾರೆ. ಸುದೀಪ್ ಅವ್ರನ್ನ ಸರ್ ಯಾಕೆ ಸರ್ ಇಷ್ಟಪಡ್ತೀವಿ ನಾವು? ನಾವ್ ಇವತ್ತಿನವರೆಗೂ ಹೇಳ್ತೀವಿ ಪ್ರಾಮಾಣಿಕವಾಗಿ, ಅಪ್ಪಟ ದರ್ಶನ್ ಅವ್ರ ಅಭಿಮಾನಿಗಳಾದ್ರು ಸುದೀಪ್ ಅವ್ರಿಗೆ ಅಷ್ಟೇ ಗೌರವ ಕೊಡ್ತೀವಿ, ಅಷ್ಟೇ ಪ್ರೀತಿ ಕೊಡ್ತೀವಿ. ಯಾರೋ ಲುಚ್ಚ ಮಾಡ್ತಾರೆ ಅಂತ ನಾವು ಮಾಡಲ್ಲ. ಪದ ಬಳಕೆ ಕರೆಕ್ಟ್ ಆಗಿರ್ಲಿ, ಪದ ಬಳಕೆ ಕರೆಕ್ಟ್ ಆಗಿರ್ಲಿ. ಅದನ್ನ ಅತಿರೇಕ ತಂದ್ಕೊಂಡು ಅತಿರೇಕ ಯಾರು ಮಾಡಿದ್ರು ಈ ಪರಿಸ್ಥಿತಿಗೆ ಅವರೇ ಇದೇ ಒಂದು ಇಂಟರ್ವ್ಯೂ ನಲ್ಲಿ ಸುದೀಪ್ ಸರ್ ಏನಂತಾರೆ, ನಾವು ಯಾರಿಗೆ ಪ್ರೀತಿ ತೋರಿಸ್ತೀವೋ ದ್ವೇಷ ತೋರಿಸ್ತೀವೋ ಅದೆಲ್ಲ ಬಂದ್ಬಿಟ್ಟು ಅದು ಪರ್ಸನಲ್, ಕಾಂಪಿಟೇಷನ್ ಪರ್ಸನಲ್, ಬೇರೆ ಎಲ್ಲ ಪರ್ಸನಲ್. ಈ ತರ ಹೇಳೋ ವ್ಯಕ್ತಿ ನಿನ್ನೆ ಬಂದ್ಬಿಟ್ಟು ಒಂದು ಪಡೆ ಅಂತ ಹೇಳ್ದಾಗ, ಸರ್ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಇಲ್ಲ ನೀವು ಮಾತಾಡ್ತೀರಿ, ನಾವು ಮಾತಾಡಕ್ ಬಿಡ್ತೀರಾ? ಒಂದು ಪಡೆ ಅಂತ ಹೇಳ್ತಾ ಇದೀರಲ್ವಾ, ನಾವು ಆಗಿನ ಒಂದು ಇದ್ರಿಂದನು ನಾವು ಗಜ ಪಡೆ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ. ಕೇಳೋರ್ಗೆ ಏನನ್ಸುತ್ತೆ, ಏನ್ ನಮ್ಗೆ ಹೇಳ್ತಿದಾರೆ ಅನ್ಸುತ್ತೆ. ನೀವು ಬಿಡಿ, ಮೆಚುರಿಟಿ ಲೆವೆಲ್ ಅಂತ ಇರೋರು ಸುದೀಪ್ ಸರ್ ಮಾತ್ಕೊಂಡ ನಂಬೋಣ. ಯಾವತ್ತು ಹೇಳಿಲ್ಲ ಒಬ್ರಿಗೆ ಕೊಟ್ಟಿರೋ ಫ್ರೆಂಡ್ಶಿಪ್ ಸ್ಥಾನ ಯಾವತ್ತು ಅಲ್ಲೇ ಇರುತ್ತೆ ಅಂತ ಹೇಳಿದವರು ಪಿಜ್ಜಾ ಸುದೀಪ್ ಸರ್. ಅವ್ರದ್ದು ಫೋಟೋ ನಮ್ಮ ಮನೇಲಿ ಇದೆ. ನಾನು ಮತ್ತೆ ದರ್ಶನ್, ನಮ್ದು ಸೂರ್ಯ ಒಂದು ಚಂದ್ರ ಒಂದು, ಬೆಳಗ್ಗೆ ಅವ್ನ್ ಬರ್ತಾನೆ ರಾತ್ರಿ ಇವ್ನ್ ಬರ್ತಾನೆ ಅಂತ ಹೇಳೋ ವ್ಯಕ್ತಿ ಸಡನ್ ಬಂದ್ಬಿಟ್ಟು ಒಂದು ಪಡೆ ಅಂತ ಹೇಳಿದಾಗ ಯುದ್ಧಕ್ಕೆ ಸಿದ್ಧ, ನಾವು ಈ ಮಾತಿಗೆ ಬದ್ಧ, ಇದು ನಾವೇನ್ ತಿಳ್ಕೊಬೇಕು? ಅಂದ್ರೆ ಪಡೆ ಕ್ಲಾರಿಟಿ ಕೊಟ್ಬಿಡಿ. ಯಾರು ಏನು ಪಡೆಗಳು ಕೆಲವೊಂದು ಪಡೆಗಳೆಲ್ಲ ಬಂದಿದೆ ಅಂತ ಅಂದ್ರಲ್ಲ ಯಾರು? ಹಂಗಾದ್ರೆ ನೀವೇ ಹೇಳ್ಬಿಡಿ. ಯಾರು ಹೇಳಿದ್ರಿ? ಇವಾಗ ಸೋ ಕಾರ್ಡ್ ಪೈರಸಿ ಮಾಡ್ತಾ ಇರೋರು ಅವರು ಪೈಲ್ವಾನ್ ಹೌದು. ಇವಾಗ ಅವ್ರನ್ನ ಕೇಳ್ಕೊಳ್ಳಿ, ನಿಮ್ದು ಆಯ್ತಲ್ಲ. ಒಂದ್ ನಿಮಿಷ ಬ್ರದರ್, ಇವಾಗ ನೀವು ಮಾತಾಡೋರಲ್ವಾ, ನನ್ ಮಾತಾಡಕ್ ಬಿಡಿ. ನೀವು ಮಾತಾಡಾಯ್ತು, ನೀವು ಮಾತಾಡಾಯ್ತು, ಇವಾಗ ನನ್ನ ಮಾತಾಡಕ್ ಬಿಡಿ. ಕ್ಲಾರಿಟಿ ತಗೊಂಡು ಕೇಳ್ತಿದಾರೆ. ಗಜ ಪಡೆ ಅನ್ನೋದನ್ನ ಬಹು ವರ್ಷಗಳಿಂದ ನಾವು ಅನ್ಕೊಂಡ್ ಬಂದಿದೀವಿ. ನಮ್ಮ ದರ್ಶನ್ ಅಣ್ಣನಿಗೆ ನೀವು ಪಡೆ ಅಂತ ಯಾಕೆ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡ್ರಿ? ಬೇರೆ ಪದ ಬಳಕೆ ಆಗಬಹುದಿತ್ತು ಆ ವೇದಿಕೆಯಲ್ಲಿ ಅಂತ ಅವ್ರು ಕೇಳ್ತಾರೆ. ನಿಮ್ಗೆ ಅದನ್ನ ಹೇಳಕ್ ಬಂದೆ. ಇವಾಗ ಕಾರ್ಯಕ್ರಮ ಶುರುವಾಗಕ್ ಮುಂಚೆ ನಾನು ಹೇಳ್ದೆ ಏನಂತ, ಒಂದು ಸುದೀಪ್ ಅವರ ಒಂದು ಬರ್ತ್ಡೇ ಕಾರ್ಯಕ್ರಮ ಆಗ್ಬೋದು, ಒಂದು ಹುಬ್ಬಳ್ಳಿ ಕಾರ್ಯಕ್ರಮ ಅದು, ಇನ್ನೊಂದು ದೊಡ್ಡ ಯಾವ್ದೋ ಒಂದು ವೇದಿಕೆಗೆ ಹೋಗ್ತಾವ್ರೆ ಅಂದ್ರೆ ಅವ್ರು ಬರೋಕ್ ಮುಂಚೆ ಸಾಮಾನ್ಯ ಅದು ಜನಗಳು ಕಡಿಮೆ ಇರ್ತಾರೆ. ಅವ್ರು ಬಂದ್ಮೇಲೆ ಏನಿರ್ತಾರೆ, ನೀವು ಯಾವಾಗ್ಲೂ ಇರೋದು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳೋದು, ಬೇರೆ ಯಾವ್ದೋ ಒಂದು ವೇದಿಕೆ ತಗೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಇಲ್ಲಿ ಜನ ಇಲ್ಲ ಅನ್ನೋದು. ನೀವು ಒಂದ್ ನಿಮಿಷ ಇರಿ, ನೀವು ಮಾತಾಡ್ಬೇಡಿ. ಅವಾಗ ನೀವು ಮಾತಾಡ್ಬೇಡಿ. ಅವಾಗ ನೀವು ಹೇಳಿದ್ರೆ ನಾನು ಮಾತಾಡೋರು ಸುಮ್ಮನೆ ಅಂತ ಹೇಳಿದ್ರಲ್ಲ. ಲಾಸ್ಟ್ ಟೈಮ್ ಮ್ಯಾಕ್ಸ್ ಒಂದು ಮೂವಿ ರಿಲೀಸ್ ಆಗುತ್ತೆ, ಯಾರೋ ಒಂದು ಕೇಕ್ ಮೇಲೆ
ಬಾಸಿಸಂ ಕಾಲ ಮುಗೀತು, ಓನ್ಲಿ ಮ್ಯಾಕ್ಸಿಸಂ. ಯಾಕೆ ಇದೇ ಬರುತ್ತೆ? ಬರೀ ಯಾಕೆ ಪ್ರತಿ ಒಂದು ಮೂವಿ ಟೈಮಲ್ಲಿ ಯಾಕೆ ಒಂದ್ ಬರುತ್ತೆ? ನಿಮಿಷ ಮೇಡಮ್, ನಾನು ಕ್ಲಾರಿಫೈ ಕೊಡ್ತೇನೆ. ಆತರ ನೀವು ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡೋದಾದ್ರೆ ಬ್ರದರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾವು ಟಾರ್ಗೆಟ್ ಮಾಡ್ತಾ ನನ್ನ ಹತ್ರ ಉತ್ತರ ತಗೊಳ್ಳಿ. ಅದನ್ನ ಹೇಳ್ತೀನಿ. ಬಾಸ್ ಡಿ ಬಾಸ್ ಅಂತ ಬರೋಕ್ ಮುಂಚೆ ಬಿಗ್ ಬಾಸ್ ಆಗಿದ್ರು ಮೇಡಮ್. ಬಾಸ್ ಯಾರು ಅವಾಗ? ನಾನ್ ಕೇಳ್ತೇನೆ. ಡಿ ಬಾಸ್ ಬರೋಕ್ ಮುಂಚೆ ಬಿಗ್ ಬಾಸ್ ನೀವು ಹಿಸ್ಟ್ರಿ ತಗೊಂಡು ನೋಡ್ಕೊಳ್ಳಿ. ದರ್ಶನ್ ಅವ್ರಿಗೆ ಡಿ ಬಾಸ್ ಅಂತ ಕರೆಯೋಕೆ ಬಿಗ್ ಬಾಸ್ ಬಂದು ಇವತ್ತು 12 ವರ್ಷ ಆದ್ಮೇಲೆ ಬಿಗ್ ಬಾಸ್ ಬಂದ್ಮೇಲೆ ನೀವು ಡಿ ಬಾಸ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಏನು ಬರಂಗೆ ಇಲ್ಲ. ಬಾಸ್ ಅಂತ ಬಂದ್ರೆ ನೀವು ಡಿ ಬಾಸ್ ಅಂತ ಬಂದ್ರೆ ನೀವು ಆಲ್ರೆಡಿ ಬಾಸ್ ಅಂತ ಕರೆಯೋದು. ಬಾಸ್ ಅಂತ ಕರೆಯೋದು ತಪ್ಪು. ಒಂದೆರಡು ಪ್ರಶ್ನೆಗಳಿವೆ. ಕಾಮಿಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರ ಕಾಮಿಡಿ ನೀವು ನೋಡ್ಕೊಂಡ್ರೆ ಅದನ್ನ ನೀವು ಒಂದ್ಸಲ ಮಾಡ್ಕೊಳ್ಳಿ. ನೀವು 12 ವರ್ಷ ಮುಂಚೆ ತೋರಿಸಿ ತೆಗೆದು ತೋರಿಸಿ. ಮೇಡಮ್ ನೀವು ಅದಕ್ಕೆ ಆಧಾರ ಇದೆಯಾ? 12 ವರ್ಷ ಮುಂಚೆ ಆಧಾರ ಇದೆಯಾ? ಡಿ ಬಾಸ್ ತೋರಿಸಿ. ನಾವು ಕೇಳ್ತಿರೋದು ಚರ್ಚೆ ಮಾಡ್ಬೇಕು. ವ್ಯಂಗ್ಯ ಮಾಡಕ್ಕೆ ಬಂದಿಲ್ಲ. ನಿಮ್ ತರ ವ್ಯಂಗ್ಯ ಮಾಡೋದನ್ನ ನಾನು ಮಾಡ್ತೀನಿ. ವ್ಯಂಗ್ಯ ಮಾಡಕ್ಕೆ ಯಾರು ಬಂದಿಲ್ಲ. ನೀವು ಹೇಳಿದ್ರಿ ಯಾರು ಕೆಲವರು ಮಾತ್ರ ಕಾಂಟ್ರವರ್ಸಿ, ನೀವು ಕಾಂಟ್ರವರ್ಸಿ ಚರ್ಚೆ ಮಾಡಕ್ ಬಂದಿರೋದು. ನಾವು ಮಾಡ್ತಾರೆ ಕಾಂಟ್ರವರ್ಸಿ ಯಾರು? ಒಂದ್ ಸೆಕೆಂಡ್ ಇರಿ ಸರ್. ಈಗ ಪಡೆ ಅನ್ನೋದನ್ನ ನೀವೇನಾದ್ರೂ ಗುತ್ತಿಗೆ ತಗೊಂಡಿದ್ದೀರಾ? ಪಡೆ ಅನ್ನೋ ವರ್ಡ್ ನ ನೀವು ಗುತ್ತಿಗೆ ತಗೊಂಡಿದ್ದೀರಾ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಬಾಸ್ ಅನ್ನೋ ವರ್ಡ್ ನ ನೀವು ಗುತ್ತಿಗೆ ಪಡ್ಕೊಂಡಿದ್ದೀರಾ? ಬಾಸ್ ಅಂತ ನಮ್ ಬಾಸಿಗೆ ನಾವು ಹೇಳಿದಾಗೆಲ್ಲ ನೀವು ಯಾಕೆ ದರ್ಶನ್ ಬಾಸ್ ಅಂತ ಬರ್ತೀರಾ, ಡಿ ಬಾಸ್ ಅಂತ ಬರ್ತೀರಾ? ಗುತ್ತಿಗೆ ತಗೊಂಡಿದ್ದೀರಾ, ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ಎಷ್ಟು ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ನಾನು 50 ಜನ ಸೇರ್ಸ್ಕೊಂಡ್ರೆ ನನ್ ಪಡೆ ಇದು. ಈಗ ನಾನು 50 ಜನ ಸೇರ್ಸ್ಕೊಂಡ್ರೆ ಇದು ನನ್ ಪಡೆ ಅಂತೀನಿ. ಅಂದ್ರೆ ಇವ್ರಿಗೆ ಅಂತ ಹೆಂಗ ಅನ್ಕೊಂಡ್ರಿ ಇವ್ರು? ಸರ್ ಈಗ ಜಗದೀಶ್ ಕಿಚನ್ ಆಗೈತೆ ನಾನು ಹೇಳ್ತಿರೋದು ಸರ್. ಏನ್ ಗೊತ್ತಾ, ಒಬ್ಬ ವ್ಯಕ್ತಿಗೆ ಒಂದು ಹೆಸರಿರುತ್ತೆ. ಶ್ರುತಿ ಮೇಡಮ್ ಅನ್ನೋರು ಮಾತಾಡ್ತಾರೆ. ನೀವು ಹೋಗಿ ಬಂದು ಇಬ್ರು ಬಂದು ನನ್ನನ್ನ ಯಾಕೆ ತಗೊಳ್ತಾ ಇದ್ದೀರಲ್ಲ? ನಾನು ಹೇಳ್ತಿರೋದು ಮೇಡಮ್, ಯಾಕೆ ನೀವು ಕೂತಿರಾ? ಶ್ರುತಿ ನೀವು ಒಬ್ಬರೇ ಇರೋದಾ? ಮೇಡಮ್ ಶ್ರುತಿ ಅಂತ ಹೇಳ್ತಿದ್ದೀರಾ? ದರ್ಶನ್ ಫ್ಯಾನ್ಸ್ ಏನ್ ಮೇಡಮ್ ನೀವು ಗುತ್ತಿಗೆ ತಗೊಂಡಿದ್ದೀರಾ ಶ್ರುತಿ ಅನ್ನೋದನ್ನ? ಬೇರೆ ಯಾರು ಇಲ್ವಾ ಮೇಡಮ್? ಸರ್ ಇದಾರಲ್ಲ ಸರ್. ಹಂಗೇನೆ ಇದೀನಿ ಸರ್. ನೀವು ತಿಳ್ಕೊಂತೀವಿ. ನೀವ್ ಹೇಳಿದ್ರಲ್ಲ, ಮಾತು ಕೇಳ್ತೀನಿ, ಅದು ನೀವ್ ಅನ್ಕೊಂಡ್ಬಿಟ್ರೆ ಸುಮಾರು ಜನ ಇದಾರಲ್ವಾ? ಕರೆಕ್ಟ್ ಅಲ್ವಾ? ನಾನು ಗುತ್ತಿಗೆ ಪಡ್ಕೊಂಡಿಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ಪಡೆ ಅನ್ನೋದನ್ನ ಬೇರೆಯವ್ರಿಗೆ ಯಾಕೆ ಯೂಸ್ ಒಂದ್ ನಿಮಿಷ ಬರೀ ಯಾಕೆ ಒಂದ್ ನಿಮಿಷ ಮೇಡಮ್. ನಿಮ್ಮ ಹೆಸರು ತಾನೇ ಇಡ್ತೀರಾ? ಹಂಗಂದ್ರೆ ನೀವು ಬೇರೆ ರಾಷ್ಟ್ರ ಇಡಲ್ಲ. ನೀವು ಒಬ್ರಿಗೆ ಒಂದ್ ನಿಮಿಷ ಸೈಲೆಂಟ್ ಆಗಿರಿ ಸರ್. ಹಿಂಗೆ ನಾವುಗಳು ಕರ್ನಾಟಕದಲ್ಲಿ ಇಟ್ಕೊಂಡು ನಾನು ಆ ಫ್ಯಾನು, ನಾನು ಈ ಫ್ಯಾನು, ನಾನು ಹಂಗೆ ನಾನು ಹಿಂಗೆ ಅಂತ ಕಿತ್ತಾಡ್ತಾ ಇತ್ಕೊಂಡು ಇಲ್ಲಿ ನ್ಯೂಸ್ ಚಾನಲ್ ಅಲ್ಲಿ ಅದನ್ನೇ ಒಂದು ಚರ್ಚಾಬದ್ಧ ವೇದಿಕೆ ಮಾಡ್ಕೊಂಡು 1 hour ಪ್ರೋಗ್ರಾಮ್ ಮಾಡ್ಕೊಂತ ಇರೋದಕ್ಕೇನೆ ಸಿಕ್ಕಿದ ಭಾಷೆ ಅವರು ಸಿಕ್ಕಿದಂಗ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದು ಆಳ್ತಾ ಅಂದ್ರೆ ಡಿಬೇಟ್ ಮಾಡ್ತಾ ಇರೋದು ತಪ್ಪು. ಮೇಡಮ್ ಇಲ್ಲ, ಎಲ್ಲಿಂದ ಎಲ್ಲಿಗೋ ಹೋಗ್ಬೇಡಿ. ನಾನು ಹೇಳ್ತಾ